ಬೀದರ್ನ ಬಂಜಾರ ಸಮುದಾಯ ಭವನ ಹತ್ತಿರವಿರುವ ಕುಲದೇವತೆ ಹಾಗೂ ಸೇವಾಲಾಲ್ ಮಹಾರಾಜರ ಮಂದಿರದ ಮುಂಭಾಗದಲ್ಲಿ ಹೋಲಿ ಹಬ್ಬದ ಮುನ್ನಾ ದಿನದ ರಾತ್ರಿ ಬಂಜಾರ ಸಮುದಾಯ ವತಿಯಿಂದ ಹೋಲಿ ದಹನ ಮಾಡಿ ಸಂಭ್ರಮಿಸಿದರು. ಮಂದಿರದ ಆವರಣದ ಮುಂಭಾಗದಲ್ಲಿ ಕಟ್ಟಿಗೆಗಳ ರಾಶಿಯನ್ನು ಮಾಡಿ ವಿಧಿವಿಧಾನ ಮೂಲಕ ಪೂಜೆಗೈದು ಹೋಲಿ ದಹನ ಕಾಮದಹನ ಮಾಡಿದರು. ಎಲ್ಲರ ಸುಖ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥನೆ ಮಾಡಿದರು. ಬಳಿಕ ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಾಚರಣೆ ಮಾಡಿದರು. ಸಾಂಪ್ರದಾಯಿಕ ಪಾರಂಪರಿಕ ಲಂಬಾಣಿ ಉಡುಗೆ ತೊಟ್ಟ ಮಹಿಳೆಯರು ಬಂಜಾರ ಜನಪದ ಹಾಡುಗಳನ್ನು ಹಾಡುತ್ತಾ ಹೋಲಿ ದಹನದ ಸುತ್ತಲೂ ಹಾಗೂ ಮಂದಿರದ ಆವರಣದಲ್ಲಿ ಹೆಜ್ಜೆ ಹಾಕಿದರು. ಅದರಂತೆ ಯುವಕರು ಪಾರಂಪರಿಕ ಉಡುಗೆ ತೊಟ್ಟು ಕೈನಲ್ಲಿ ನಗಾರಿ ಶಾಲು ಹಿಡಿದು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಕೋಲು ಹೊಡೆಯುತ್ತಾ ಬಂಜಾರ ಸಂಸ್ಕೃತಿಯ ಹಾಡುಗಳನ್ನು ಹಾಡುತ್ತಾ ಹೆಜ್ಜೆ ಹಾಕಿ ಸಂಭ್ರಮಿಸಿದರೆ, ಅದರಂತೆ ಬಂಜಾರ ಸಮುದಾಯದ ಹಿರಿಯರು ಮುಖಂಡರು ಕೂಡ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ನಮ್ಮ ಬಂಜಾರ ಸಮುದಾಯದಲ್ಲಿ 2 ಹಬ್ಬಗಳನ್ನು ಬಹಳ ಸಂಭ್ರಮದಿಂದ ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಎಂದು ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವ ಬಸವರಾಜ ಪವಾರ್ ಅವರು ಮಾತನಾಡಿ ತಿಳಿಸಿದರು. ಇದು ಪಾರಂಪರಿಕ ಉತ್ಸವವಾಗಿದ್ದು ದ್ವೇಷ ಮನೋಭಾವನೆಗಳನ್ನು ಕಾಮದಹನದಲ್ಲಿ ಹಾಕಿ ಸುಡುತ್ತೇವೆ. ಗಿಲಾ ಶಿಕ್ವ ಏನೇ ಇದ್ರೂ ಎಲ್ಲವನ್ನ ಮರೆತು ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಿಸುವುದೇ ಈ ಹಬ್ಬದ ವಿಶೇಷತೆಯಾಗಿದೆ ಎಂದರು. ಹೋಲಿ ಹಬ್ಬವು ಕೇವಲ ಬಣ್ಣಗಳ ಹಬ್ಬವಲ್ಲ, ಅದು ಕೆಟ್ಟ ದಿನ ನಾಶ ಹಾಗೂ ಒಳ್ಳೆಯ ದಿನ ಜಯದ ಸಂಕೇತವಾಗಿದೆ. ಬಂಜಾರ ಸಮುದಾಯದಲ್ಲಿ ಹೋಲಿ ಹಬ್ಬವು ಐಕ್ಯತೆ, ಸಮಾನತೆ, ಸಾಂಸ್ಕೃತಿಕ ಗೌರವವನ್ನು ಸಾರುವ ಮಹತ್ವದ ಆಚರಣೆ ಕೂಡ ಆಗಿದೆ. ಈ ಹಬ್ಬದ ಮೂಲಕ ಸಮಾಜದವರು ಪರಸ್ಪರ ಪ್ರೀತಿ, ಸಹಕಾರ ಹಾಗೂ ಸಹೋದರತ್ವವನ್ನು, ಸೌಹಾರ್ದತೆಯನ್ನು ಬಲಪಡಿಸಿಕೊಳ್ಳುತ್ತೇವೆ ಎಂದರು. ಯುವ ಪೀಳಿಗೆಗೆ ತಮ್ಮ ಪಾರಂಪರಿಕ ಸಂಸ್ಕೃತಿಯ ಆಚರಣೆಗಳು ಹಾಗೂ ಜನಪದ ಪರಂಪರೆಗಳನ್ನು ಪರಿಚಯಿಸುವಲ್ಲಿ ಹೋಲಿ ಹಬ್ಬ ಪ್ರಮುಖ ಪಾತ್ರ ವಹಿಸುತ್ತದೆ. ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಸಂಪ್ರದಾಯಗಳನ್ನು ತಿಳಿದು ಮುಂದಿನ ಪೀಳಿಗೆಗೆ ಸಾಗಿಸಬೇಕು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದರು. ಒಟ್ಟಿನಲ್ಲಿ ಬಂಜಾರ ಸಮುದಾಯದ ಹೋಲಿ ಸಂಭ್ರಮವು ಸಂಸ್ಕೃತಿ, ವೈಭವ, ಸಂಪ್ರದಾಯ, ಶ್ರೀಮಂತಿಕೆ, ಸಮಾಜದ ಐಕ್ಯತೆಯನ್ನು ಪ್ರತಿಬಿಂಬಿಸುವ ಅದ್ಭುತ ಹಬ್ಬದ ಆಚರಣೆಯಾಗಿತ್ತು. ಈ ಸಂದರ್ಭದಲ್ಲಿ ಬಸವರಾಜ ಪವಾರ್, ಬಲವಂತರಾವ್ ರಾಠೋಡ್, ವೀರಶೆಟ್ಟಿ ರಾಠೋಡ್, ಮಾಣಿಕರಾವ್ ಪವಾರ್, ಗೋಪಾಲ್ ಸಿಂಗ್ ರಾಠೋಡ್, ರಘುನಾಥ್ ರಾಠೋಡ್, ಬಾಬು ರಾಠೋಡ್, ಪರಮೇಶ್ವರ ನಾಯಕ್, ಖೂಬು ಪವಾರ್, ಪ್ರಕಾಶ್ ರಾಠೋಡ್, ವಿಜಯಕುಮಾರ್ ಎಡಬಲಿ, ಸುಭಾಷ್ ರಾಠೋಡ್, ಶಾಂತಕುಮಾರ್ ರಾಠೋಡ್, ಪ್ರೇಮ್ ಸಿಂಗ್ ಪವಾರ್ ಸೇರಿದಂತೆ ಇನ್ನಿತರರು ಇದ್ದರು. ऐतिहासिक बंजारा समाज का पारंपरिक उत्सव हमारे समाज में दिवाली, होली विश्व प्रसिद्ध त्योहारों में से एक अहम होली का त्यौहार, जहां पे आप देख सकते हैं पूरा समाज बड़े हर्षोल्लास से यह उत्सव मना रहा है। बीदर नगर के भवानी मंदिर के सामने संत सेवालाल जी महाराज के सम्मुख के मंदिर के सम्मुख में आज पूरा समाज एकत्रित होकर के इस वर्ष का होली का पर्व बड़े धूमधाम से पूरी जग की सुख शांति का बरकरार रहे। और आज विदेशों में, अन्य देशों में जहाँ पे पूरी तरह से संघर्ष उठा है, उस संघर्ष को दमन करने के लिए आज होली का त्यौहार में हम ये प्रार्थना करे हैं आप सबको, और जहाँ भी हमारे लोग हैं आप सभी को होली का त्यौहार बहुत ही धूमधाम से मना रहे। आप सभी को बहुत बहुत बधाई और फिर शुभकामनाएं। धन्यवाद। बसवराज पवार, जिला समिति बंजारा समाज का अध्यक्ष। ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀದರ್ ನಗರದಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇವತ್ತು ಬಂಜಾರ ಒಂದು ನಮ್ಮ ಸೇವಾಲಾಲ್ ಮಹಾರಾಜ್ ಮತ್ತು ಮರಿಯಮ್ಮ ದೇವಸ್ಥಾನವನ್ನು ಸಮಾಜ ಬಾಂಧವರು ನಿರ್ಮಾಣ ಮಾಡಿದ್ದಾರೆ. ನಾನು ಮೂಲತಃ ಶಿವಮೊಗ್ಗದವನು. ಇಲ್ಲಿ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಕೆಲಸ ಮಾಡ್ತಾಯಿದ್ದೀನಿ 3 ವರ್ಷಗಳಿಂದ. ಭಾಳ ವಿಶೇಷವಾಗಿ ಈ ಹೋಳಿ ಹಬ್ಬವನ್ನು ಇಲ್ಲಿ ಬೀದರ್ ನಗರದಲ್ಲಿ ಆಚರಣೆ ಮಾಡ್ತಾರೆ ನಮ್ಮ ಎಲ್ಲ ಬಂಜಾರ ಬಾಂಧವರು. ನನಗೂ ತುಂಬ ಖುಷಿ. ನಾನು ಒಬ್ಬ ಜನಾಂಗದಲ್ಲಿ ಹುಟ್ಟಿ ನನಗೂ ಭಾಳ ಹೆಮ್ಮೆ. ಹಾಗಾಗಿ ಈ ಹೋಳಿ ಹಬ್ಬದಲ್ಲಿ ನಾನು ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರೆಲ್ಲ ಕರೆದಾಗ ನಾನು ಬಂದು ಭಾಗವಹಿಸ್ತಾ ಇದ್ದೀನಿ. ಈ ಹೋಳಿ ಹಬ್ಬ ಈಗ ನಮ್ಮ ಬಸವರಾಜ್, ನಮ್ಮ ಸ್ನೇಹಿತರು ಹೇಳ್ದಂಗೆ, ಪವಾರ್ ಅವರು ಹೇಳ್ದಂಗೆ ಇದು ಭಾಳ ವಿಶೇಷ ಹಬ್ಬ, ನಮ್ಮ ಬಂಜಾರ ಜನಾಂಗದ ವಿಶೇಷ ಹಬ್ಬ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಪ್ರೊಫೆಸರ್ ಪರಮೇಶ್ವರ್ ನಾಯಕ್, ಕುಲಸಚಿವರು, ಬೀದರ್ ವಿಶ್ವವಿದ್ಯಾಲಯ, ಬೀದರ್. ನಮಸ್ಕಾರ. ವೀರಶೆಟ್ಟಿ ರಾಠೋಡ್, ರಿಟೈರ್ಡ್ ಎಂಪ್ಲಾಯಿ. ಇಂದು ನಮ್ಮ ಎಲ್ಲ ಬಾಂಧವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷವೂ ಹೋಳಿ ಹಾಗೆ ವಿಜೃಂಭಣೆಯಿಂದ ಉತ್ಸವ ಮಾಡ್ತೇವೆ. ಅದೇ ರೀತಿ ಈ ಸಲನೂ ಕೂಡ ಭಾಳ ವಿಜೃಂಭಣೆಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕು. ಆಮೇಲೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಲ್ಲ ಬಾಂಧವರು ಒಳ್ಳೆಯ ರೀತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕು.
ಈ ನಮ್ಮ ಲಂಬಾಣಿ ಕಲ್ಚರು ಭಾಳ ನಮ್ಮ ಕಲ್ಚರು ಸಂಪದ್ಭರಿತವಾದ ಕಲ್ಚರ್ ಅದ. ಇದನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಎಲ್ಲರೂ ಹೋಳಿ ಹಬ್ಬವನ್ನು ಚೆನ್ನಾಗಿ ಆಚರಿಸ್ಬೇಕಂಥೇಳಿ ಎಲ್ಲರಲ್ಲಿ ನನ್ನ ವಿನಂತಿ ಮಾಡ್ಕೊತ ಎರಡು ಮಾತು ಮುಗಿಸ್ತೀನಿ. ವೀರ್ ಶೆಟ್ಟಿ ರಾಠೋಡ್. ಸರ್ ಗೋಪಾಲ್ ಸಿಂಗ್ ರಾಠೋಡ್, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ. ನಮ್ಮ ಹೋಳಿ ಹಬ್ಬ ರಾಷ್ಟ್ರ ಹಬ್ಬ, ಅನೇಕತೆಯಲ್ಲಿ ಏಕತೆ ಅಂತ ಸಾರ್ತಕ್ಕಂಥ ಹಬ್ಬ, ರಂಗು ರಂಗಿನ ಹಬ್ಬ. ಇಲ್ಲಿ ನಮ್ಮ ಸಮಾಜದವರು, ನಮ್ಮ ಲಂಬಾಣಿ ಸಮಾಜದವರು ಒಂದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಲ್ಲಿ ಹೋಳಿ ಮತ್ತು ದೀಪಾವಳಿ. ದೀಪಾವಳಿ ಒಂದು ವಿಶೇಷತೆ ಇದ್ದರೆ ಹೋಳಿ ಒಂದು ವಿಶೇಷತೆ. ಇದರಲ್ಲಿ ಧೂಂಡ್ ಅಂತೇಳಿ ಮಾಡ್ತಾರೆ. ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಏನಪ್ಪ ಅಂದ್ರೆ ಅದು ಒಂದು ನಮ್ಮ ಪಾರಂಪರಿಕವಾಗಿ ಹಿಂದಕ್ಕೇನು ಏನು ಹುಡ್ಕೋದು ಹಬ್ಬ ಏನು ಮಾಡ್ತಾರೆ, ಧೂಂಡ್ ಅಂತೇಳಿ ಹಬ್ಬ ಮಾಡ್ತಾರೆ. ನೋಡ್ರಿ, ಈ ಹಬ್ಬ ಇನ್ನೂ ಕೂಡ ನಮ್ಮ ಭಾರತ ದೇಶದಲ್ಲದೆ ಇಡೀ ವಿಶ್ವದಲ್ಲಿ ನಮ್ಮ ಬಂಜಾರ ಸಮಾಜದವರು ಆಚರಣೆ ಮಾಡ್ತಾರೆ. ನೀವೆಲ್ಲ ಮೀಡಿಯಾದವ್ರು ಬಂದಿದ್ರಿ, ಈ ಕಲ್ಚರೇ ನಿಮ್ಮ ಎದುರು ನಾವು ತೋರಿಸಿದ್ದೀವಿ. ಇಲ್ಲಿ ದೇಶಕ್ಕಾಗಿ ನೀವು ಪ್ರಚಾರ ಮಾಡ್ತೀರಿ ಅಂತ ಮೀಡಿಯಾದವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತಿನ ದಿವಸ ಎಲ್ಲ ತಾಂಡದ ಜನಾಂಗದವರು ಮತ್ತು ಬೀದರ್ ನಗರದಲ್ಲಿ ವಾಸಿಸತಕ್ಕಂಥ ಎಲ್ಲರೂ ಬಂದು ಈ ನಮ್ಮ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿ ಆವರಣದಲ್ಲಿ ಸುಮಾರು 20 ವರ್ಷದಲ್ಲಿ ನಾವು ಆಚರಣೆ ಮಾಡ್ತಾ ಇವ್ರಿ. ಇಲ್ಲಿ ಈ ವಿಶೇಷತೆ ಹಬ್ಬಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಎಲ್ಲರನ್ನು ನಾನು ಋಣಿಯಾಗಿರುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಗೋಪಾಲ್ ಸಿಂಗ್ ರಾಠೋಡ್, ಬೀದರ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಿ. ನಾನು ಮಾಣಿಕ್ರಾವ್ ಪವಾರ್, ರಿಟೈರ್ಡ್ AAA ಜೆಸ್ಕಾಮ್. ಈ ವರ್ಷವು ಅತಿ ವಿಶೇಷವಾಗಿ ಹೋಳಿ ಹಬ್ಬವು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಹಳ್ಳಿಯಿಂದ ನಮ್ಮ ಬಂಜಾರ ಜನಾಂಗದ ಎಲ್ಲ ಹೆಣ್ಮಕ್ಕಳು ಗಂಡಸರು ಎಲ್ಲರೂ ತಮ್ಮ ಪಾರಂಪರಿಕ ವೇಷದಲ್ಲಿ ಬಂದಿದ್ದಾರೆ. ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಎಲ್ಲ ಜನಾಂಗದವರು ಅತಿ ಇದರ ಹುಮ್ಮಸ್ಸಿನಿಂದ ಭಾಗಿಯಾಗಿ ಇದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಬಂಜಾರ ಜನಾಂಗದವರಿಗೆ ಹಾಗೂ ಬೀದರ್ ಜನತೆಗೆ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಮಾಣಿಕ್ರಾವ್ ಪವಾರ್, ರಿಟೈರ್ಡ್ AAA ಜೆಸ್ಕಾಮ್. ಬಂಜಾರ ಸಮಾಜದ ಎಲ್ಲ ಬಾಂಧವರು ಒಟ್ಟಿಗೆ ಸೇರಿ ಈ ನಮ್ಮ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಕಾಲದಿಂದ ಬಂದಂತಹ ಹೋಳಿ ಆಚರಣೆಯು ವಿಶೇಷವಾಗಿ ನಮ್ಮ ಸಮಾಜದಲ್ಲಿ, ಬಂಜಾರ ಸಮಾಜದಲ್ಲಿ, ದೇಶ ವಿದೇಶದಲ್ಲಿ ಕೂಡ ನಮ್ಮ ಬಾಂಧವರು ಆಚರಣೆ ಮಾಡುತ್ತಾರೆ. ಇವತ್ತಿನ ದಿವಸ ಭಾಳ ಸಂತೋಷದ, ಎಲ್ಲರಿಗೂ ಶುಭವಾಗಲಿ. ಮತ್ತು ಇದು ವಿಶೇಷತೆ ಅಂತಂದರೆ ಪ್ರಥಮವಾಗಿ ಏನು ಮಗು ಹುಟ್ಟಿರ್ತದೆ ಅದರ ಒಂದು ಆಚರಣೆ ಇದು ಆಗಿರುತ್ತದೆ. ಹೋಳಿ ಹಬ್ಬದ ಮೂಲಕ ನಾವು ಯಾವ ರೀತಿ ಬರ್ತ್ಡೇ ಬೇರೆ ಕಡೆ ಮಾಡ್ತೇವೆ, ಅದು ನಮ್ಮ ಸಮಾಜದಲ್ಲಿ ಪ್ರಥಮ ಹುಟ್ಟುಹಬ್ಬಕ್ಕೆ ಇದು ಆಚರಣೆಯ ವಿಶೇಷತೆಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಮತ್ತು ನಮ್ಮ ಬಾಂಧವರಿಗೆಲ್ಲ ಬಂದಂಥ ಈ ಒಂದು ನಮ್ಮ ಸಾಂಸ್ಕೃತಿಕ ಮತ್ತು ನಾವು ಏನು ಆಚರಣೆ ಮಾಡ್ತಾಯಿದ್ದೀವಿ, ನಾವು ಏನು ನಮ್ಮ ಪ್ರದರ್ಶನ ಮಾಡ್ತಾಯಿದ್ದೇವೆ. ಹೆಣ್ಣು ಮಕ್ಕಳು ಬಂದಿದ್ದಾರೆ, ನಮ್ಮ ಭಾಷೆಯಲ್ಲಿ ಹಾಡುಗಳನ್ನು ಹಾಡಿ ಮತ್ತು ಇದನ್ನು ಮೆರುಗು ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಬಂದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ತಮಗೆಲ್ಲರೂ ಪತ್ರಿಕಾ ಬಾಂಧವರಿಗೆ ಅಥವಾ ವಿಡಿಯೋ ಮಾಡ್ತಾ ಇರೋ ತಮ್ಮೆಲ್ಲರೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ದೇವಸ್ಥಾನ ಹತ್ತಿರ ಭಾಳ ವಿಜೃಂಭಣೆಯಿಂದ ನಾವು ಹೋಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಧರ್ಮಗುರುಗಳಾಗಿರ್ತಾರೆ ಡಾಕ್ಟರ್ ರಾಮರಾವ್ ಮಹಾರಾಜರು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗಿರ್ತಾರೆ. ಅಲ್ಲಿಂದ ಹಿಡಿದು ಪ್ರತಿ ವರ್ಷ ಹೆಚ್ಚಿಗೆ ನಾವು ಏನಂತಂದರೆ ಸಂಖ್ಯೆಯಲ್ಲಿ ಜಮಾಯಿಸಿ ಒಳ್ಳೆಯ ರೀತಿಯಲ್ಲಿ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ನಮ್ಮ ಎಲ್ಲ ದೇಶದ ಎಲ್ಲ ಜನರಿಗೆ, ಬೀದರ್ ನಗರದ ಎಲ್ಲ ಬಾಂಧವರಿಗೆ ಕೂಡ ಶುಭಾಶಯಗಳನ್ನು ಹೇಳ್ತಾ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನನ್ನ ಹೆಸರು ಬಲವಂತರಾವ್ ರಾಠೋಡ್. ಹಬ್ಬದ ಶುಭಾಶಯಗಳು. ನಾನು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಾನು ಬಾಬು ರಾಠೋಡ್, ರಿಟೈರ್ಡ್ AAA ಇದ್ದೀನಿ. ಇದು ಪ್ರತಿ ವರ್ಷ ಹೋಳಿ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ, ನಮ್ಮದು ಏನು ಭೀ ದ್ವೇಷ ಭಾವನಾ ಎಲ್ಲ ಒಬ್ಬರ ಒಳಗೆ ಏನು ಭೀ ದ್ವೇಷ ಭಾವನಾ ಇದ್ದರೆ ಈ ಹೋಳಿ ಹಬ್ಬದಾಗ ಸುಟ್ಟು ಹೋಯ್ತದ. ಮತ್ತೇನದ, ಎಲ್ಲರಿಗೂ ಗಿಲ್ಲ ಶಿಕ್ವ ಬಾಜಿಗಿಟ್ಟು ಬಣ್ಣ ಆಡ್ತಾರೆ. ಬಣ್ಣ ಆಡೋದ್ರೆ ನಿಮ್ಮದು ಏನು ಭೀ ಏನಾದ್ರು ದ್ವೇಷ ಭಾವನೆ ಇದ್ದರೆ ದೂರ ಮಾಡಿ ಏನದ ಅದು ಎಲ್ಲ ರೀತಿ ಪ್ರೀತಿಯಿಂದ ಇರಬೇಕಂತ ಇದು ಹಬ್ಬ ಮಾಡೋದು. ಇದೊಂದು ಸಿಸ್ಟಮ್ ಇದೆ ನಮ್ಮ ಇದ್ರಾಗ. ಹೋಳಿ ಹಬ್ಬ ಇದರ ಕಡೆಯಿಂದ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಮ್ಗೆ ಎರಡು ಮಾತು ಮುಗಿಸ್ತೀನಿ. ಬಾಬುರಾವ್ ರಾಠೋಡ್, ನಿವೃತ್ತ AAA ಬೀದರ್.
ಈ ಆಚರಿಸುವಂತಹ 2 ಹಬ್ಬಗಳಲ್ಲಿ ಒಂದು ದೀಪಾವಳಿ ಮತ್ತು ಇನ್ನೊಂದು ಹೋಳಿ ಹಬ್ಬ. ಈ 2 ಹಬ್ಬಗಳಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ಆಚರಿಸುವಂಥದ್ದು ಅಂತಂದರೆ ಹೋಳಿ ಹಬ್ಬ. ಇದು ಅನೇಕತೆಯಲ್ಲಿ ಏಕತೆಯನ್ನು ಸಾರುವಂತಹ ಹಬ್ಬ ಆಗಿದ್ದು ನಮಗೆಲ್ಲರಿಗೆ ಇದು ಒಂದು ಸಂತೋಷ ತರ್ತದೆ. ಯಾಕಂತಂದರೆ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತೀವಿ. ಇದೊಂದು ಹಬ್ಬ ಏನಿದೆ ಅಂತಂದರೆ ನಮಗೆ ಎಲ್ಲರಿಗೂ ಒಂದು ಕಡೆ ತಂದು ಎಲ್ಲರೂ ಕುಣಿದು ಕುಪ್ಪಳಿಸಿ ಸಂತೋಷವನ್ನು ಪಡ್ತೀವಿ. ನನ್ನ ಹೆಸರು ಶೋಭಾವತಿ ಬಲವಂತವ್ರು ರಾಠೋಡ್ ಅಂತ. ನಮಸ್ಕಾರ, ನಮ್ಮ ಹೆಸರು ಕವಿತಾ ಮಾರುತಿ ರಾಠೋಡ್. ನಾವು ನಿವಾಸಿ ಬೀದರ್ ಲೋಕಲ್. ಸೇವಾಲಾಲ್ ಭವನ್ ಇಷ್ಟು ಜನ ನಾವೆಲ್ಲ ಸೇರಿ ಇವಾಗ ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ. ಸೇವಾಲಾಲ್ ಜಯಂತಿನೂ ಕೂಡ ನಾವು ನಮ್ಮ ಸಮಾಜ ಕಡೆಯಿಂದ ಮಾಡ್ತೇವೆ. ಮತ್ತು ದೀಪಾವಳಿ ಮತ್ತು ಈ ನಮ್ಮ ಹೋಳಿ ಹಬ್ಬವು ನಮ್ಮ ಪ್ರಮುಖವಾಗಿ ಹಬ್ಬವಾಗಿದೆ. ಆ ಸಲುವಾಗಿ ನಮ್ಮ ನಾವು ಗುಡುಕಟ್ಟು ಜನಾಂಗ ಪೂರಾ ಎಲ್ಲ ತಾಂಡಗಳಲ್ಲಿ ನಿವಾಸಿ ತಾಂಡಗಳನ್ನು ತುಂಬ ಭರ್ಜರಿಯಾಗಿ ಮಾಡುತ್ತೇವೆ. ಆದರೆ ಇಲ್ಲಿ ನಮ್ಮ ಸಮಾಜದ ಜನಗಳು ನಾವು ಎಲ್ಲ ಸೇರಿ ಒಂದುಗೂಡಿ ಇಲ್ಲಿ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಥ್ಯಾಂಕ್ ಯು. ಕವಿತಾ ಮಾರುತಿ ರಾಠೋಡ್.